ಟಾಟಾ ಮಾಡು, ಟಾಟಾ ಮಾಡು. ಬಾಯ್. ಹಾಯ್ ಹಾಯ್ ಹಾಯ್. ಹಾಯ್ ಮಾಡೋದು ಕಲ್ತಿದ್ದಾಳೆ, ಬಾಯ್ ಮಾಡೋದು ಕಲ್ತಿದ್ದಾಳೆ ನಮ್ಮ ಚಿನ್ನಮ್ಮ. ಹಾಯ್ ಮಾಡ್ತಾಳೆ. ಎಳಿಬಾರ್ದು 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 ನೋಡು, ಮಾವೇ ಕೊಡ್ತಾರಲ್ಲ ನೋಡು. ಹಾಂ, ಹಾಯ್ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಹಾಸ್ಪಿಟ್ಲಿಗೆ ಹೊರಟಿದ್ದೀವಿ. ನಮ್ಮ ಅತ್ತೆ ಮಗಳದು ಡೆಲಿವರಿ ಆಗಿದೆ, ಅದಕ್ಕೆ ನೋಡ್ಕೊಂಬರೋಣ ಅಂತ ಹೇಳಿ ಹಾಸ್ಪಿಟ್ಲಿಗೆ ಹೊರಟಿದ್ದೀವಿ. ನಮ್ಮ ಅತ್ತೆ ಮಗಳು ಅಂತಂದರೆ ನಮ್ಮ ಅಪ್ಪ ಇದ್ದಾರಲ್ಲ, ಅವ್ರ ತಂಗಿ ಮಗಳದು. ಫಸ್ಟ್ನೇದು ಇವಾಗ ಹೆಣ್ಣು ಪಾಪು, ಇವಾಗ ಎರಡನೇದು ಗಂಡು ಪಾಪು ಆಗಿದೆ. ಅದಕ್ಕೆ ಬೆಳಗ್ಗೆ 9:00 ಆಗಿದೆ ಅಂತ ಫೋನ್ ಮಾಡಿದರು. ಅದಕ್ಕೆ ಇವತ್ತು ಹೋಗೋಣ ಅಂತ ಹೊರಟಿದ್ದೀವಿ. ನಮ್ಮ ಮಗಳಿಗೆ ತುಂಬಾ ನೆಗಡಿ ಆಗೈತೆ. ಇವಾಗ ಎಷ್ಟೇ ಶಿರಪ್ ಹಾಕಿದ್ರೂ ನೆಗಡಿ ಯಾಕೋ ಕಮ್ಮಿನೇ ಆಗ್ತಾಯಿಲ್ಲ ಅವಳಿಗೆ. ಮೂಗು ಯಾವಾಗ್ಲೂ ಕಟ್ಕೊಳ್ತಾ ಇರುತ್ತೆ. ಮೊನ್ನೆ ತೋರಿಸ್ಕೊಂಡು ಬಂದಿದ್ದೀವಿ, ಮೂಗಿಗೆ ಬಿಡೋ ಡ್ರಾಪು ಎಲ್ಲ ಕೊಟ್ಟಿದ್ದಾರೆ ಹಾಸ್ಪಿಟ್ಲಲ್ಲಿ. ಹಂಗಂದ್ರೂ ಇನ್ನೂ ಕಡಿಮೆನೇ ಆಗ್ತಿಲ್ಲ. ಯಾಕಂದರೆ ಬೆಳಗ್ಗೆ ಅವಳು 5:00 ಎದ್ದೇಳ್ತಾಳೆ. ಅದಕ್ಕೆ ತುಂಬ ಶೀತ ಆಗೈತೆ. ಹೋಗೋಣ ಅಂತ ರೆಡಿ ಆದ್ವಿ. ನಮ್ಮಮ್ಮರು ಬರ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ನಮ್ಮ ಮಗಳು, ಅದಕ್ಕೆ ಇದು ಸಂಡೇ ಲಾಗು, ನೆನ್ನೆ ಮಾಡಿರೋದು. ಅದಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ನನ್ನ ಮಗಳಿಗೂ ರಜೆ ಐತೆ. ದೊಡ್ಡ ಮಗಳು ನಾವು ಎಲ್ಲ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಸಣ್ಣ ಮಕ್ಕಳು ಅಂತಂದರೆ ಎಂಥವ್ರಿಗೂ ಇಷ್ಟ ಅಲ್ಲ. ಡೆಲಿವರಿ ಆಗಿದೆ ಅಂತಂದರೆ ನೋಡಬೇಕು ಹೇಗಿದೆ ಪಾಪು ಅಂತ ಅನಿಸುತ್ತೆ. ಅದಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ನಮ್ಮ ಅಮ್ಮನಿಗೂ ರಜೆ ಐತೆ ಅಲ್ಲ, ಗಾರ್ಮೆಂಟ್ಸ್ಗೆ ಹೋಗ್ತಾರೆ. ಅದಕ್ಕೆ ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಅಮ್ಮನಿಗೂ ರಜೆ ಇರೋದ್ರಿಂದ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ನನ್ನ ತಂಗಿನೂ ಬಂದಿದ್ದಾಳಂತೆ, ನನ್ನ ಎರಡನೇ ತಂಗಿ. ಅದಕ್ಕೆ ಹೋಗ್ತಾಯಿದ್ದೀವಿ. ನೋಡಿ ಬಂದ್ವಿ. ನಮ್ಮ ತಂಗಿ ನಮ್ಮ ಅಮ್ಮವರೆಲ್ಲ ಬಂದಿದ್ರು, ಎಲ್ಲ ಬಸ್ಗೆ ಬಂದ್ವಿ. ನಮ್ಮ ಮನೆಯವ್ರು ಬರಲಿಲ್ಲ. ಶಿರಾದಲ್ಲಿ ಡೆಲಿವರಿ ಆಗಿದ್ದು ರೋಗು ಹಾಸ್ಪಿಟ್ಲಲ್ಲಿ. ಇವರು ನಮ್ಮಮ್ಮ ನನ್ನ ಮಗಳನ್ನ ಎತ್ಕೊಂಡಿದ್ದಾರೆ. ಹೋಗ್ತಾಯಿದ್ದೀವಿ. ನಮ್ಮದು ಕೂಡ ಇಲ್ಲೇ ಡೆಲಿವರಿ ಆಗಿದ್ದು. ನನ್ನ ಎರಡನೇ ಮಗಳು ನಂದಿತಾಯಿ, ಇವಳು ಹುಟ್ಟಿದ್ದು ಈ ಹಾಸ್ಪಿಟ್ಲಲ್ಲೇ, ರಘು ಹಾಸ್ಪಿಟ್ಲ್ ಅಂತ ಹೇಳಿ. ತುಂಬ ಚೆನ್ನಾಗೇ ನನ್ನ ಮಗಳು ಹುಟ್ಟಾಗ ಬಂದಿದ್ದು, ಮತ್ತೆ ಬಂದಿರಲಿಲ್ಲ. ಇವತ್ತು ಬರ್ತಾಯಿದ್ದೀವಿ. ಇಲ್ಲೇ ಡೆಲಿವರಿ ಆಗಿರೋದು ಇವ್ರದ್ದು ಎರಡನೇ ಪಾಪು. ಇದು ಮೆಡಿಕಲ್, ಇಲ್ಲಿ ಹಾಸ್ಪಿಟ್ಲ್ ಹತ್ರನೇ ಐತೆ ಮೆಡಿಕಲ್ಲು. ಎಲ್ಲ ಸೌಲಭ್ಯ ಐತೆ, ಚೆನ್ನಾಗೈತೆ. ಪ್ರೈವೇಟ್ ಹಾಸ್ಪಿಟ್ಲೇನೆ ಇದು. ಚೆನ್ನಾಗಿ ನೋಡ್ಕೊಳ್ತಾರೆ. ಬಂದ್ವಿ ಹಾಸ್ಪಿಟ್ಲ್ ಒಳಗಡೆ. ಇದೇ ಎಂಟ್ರೆನ್ಸು. ಹೋಗ್ತಾಯಿದ್ದೀವಿ. ಅವ್ರು ಎಲ್ಲಿದ್ದಾರೆ ಇನ್ನೂ ಗೊತ್ತಿಲ್ಲ. ಅದಕ್ಕೆ ಮೇಲ್ಗಡೆ ಇದ್ದಾರೇನೋ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ನಮ್ಮದು ಕೂಡ ಇಲ್ಲೇ ಡೆಲಿವರಿ ಆಗಿದ್ದು. ಇಲ್ಲೆಲ್ಲ ತುಂಬ ಜನ ಬರ್ತಾರೆ. ಇವರು ಶ್ರೀರೋಗ ತಜ್ಞರು. ತುಂಬ ಚೆನ್ನಾಗೇ ನೋಡ್ತಾರೆ. ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾರೆ. ಪ್ರೆಗ್ನೆಂಟ್ ಇರೋರಾಗಲಿ ಎಲ್ಲ ಇಲ್ಲೇ ಬಂದು ತೋರಿಸ್ಕೊಳ್ಳೋದು. ಎಲ್ಲ ಪ್ರತಿಯೊಂದು ಏನೇ ಪ್ರಾಬ್ಲಮ್ ಇದ್ದರೂ ಹೇಳ್ತಾರೆ. ಚೆನ್ನಾಗಿ ನೋಡ್ಕೊಳ್ತಾರೆ. ಚೆನ್ನಾಗಿದೆ ಹಾಸ್ಪಿಟ್ಲು. ಇಲ್ಲಿ ನಾವಿದ್ದಿದ್ದು ಇಲ್ಲೇ ಮೇಲ್ಗಡೆ. ಇಲ್ಲೇ ಏನಾದರೂ ಇರ್ಬೋದೇನೋ ಅಂತ ಹೇಳಿ ಹುಡುಕ್ತಾ ಇದ್ವಿ. ಯಾರಿದ್ದಾರೆ ನೋಡೋಣ, ಅವ್ರು ಎಲ್ಲಿದ್ದಾರೆ ಅಂತ ಫೋನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅವರು ರಿಸೀವ್ ಮಾಡಲಿಲ್ಲ. ಬಂದ್ವಿ. ಇನ್ನೂ ಮೇಲ್ಗಡೆ ಇದ್ದರು. ಮೇಲ್ಗಡೆ ಬಂದ್ವಿ. ಚೆನ್ನಾಗಿದೆ. ಪಾಪು ಮಾತ್ರ 3.5 kg ಇದೆ. ಎಲ್ಲರೂ ಬಂದಿದ್ದಾರೆ ನೋಡೋದಕ್ಕೆ. ಫಸ್ಟ್ನೇದು ಹೆಣ್ಣು ಪಾಪು, ಇವಾಗಿಂದು ಗಂಡು ಪಾಪು. ತುಂಬ ಚೆನ್ನಾಗಿದೆ. 3.5 kg ಇದೆ. ನನಗಂತೂ ಗಂಡು ಪಾಪು ಅಂದರೆ ತುಂಬ ಇಷ್ಟ. ನನ್ನ ಮಗಳು ಚಿಕ್ಕವಳು ಗಂಡು ಪಾಪು ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಏನು ಮಾಡಲಿ, ದೇವ್ರು ಕೊಡಲಿಲ್ಲ ನಮಗೆ. ಅದಕ್ಕೆ ಇವ್ರಿಗೊಂದು ಹೆಣ್ಣು ಒಂದು ಗಂಡು ಆಯ್ತು ಅಂತೇಳಿ ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿದೆ ಅಂದರೆ ಪಾಪು, ಎಷ್ಟು ಕ್ಯೂಟಾಗಿ ದಪ್ಪಗೆ 3.5 kg ಅಂತಂದರೆ ಸುಮ್ಮನೆನಾ. ಅವರು ಹೊಸ ವರ್ಷಕ್ಕೆ ಡೆಲಿವರಿ ಮಾಡಿಸ್ಕೋಬೇಕು ಅಂತ ತುಂಬ ಆಸೆಯಲ್ಲಿದ್ದರಂತೆ. ಮಗು ವೆಯ್ಟ್ ಜಾಸ್ತಿ ಆಗಿಬಿಟ್ಟು ಇಲ್ಲ ಮಾಡಲೇಬೇಕು ಅಂತ ಹೇಳಿ ಭಾನುವಾರ ದಿನ ಬೆಳಗ್ಗೆ 9:00 ಡೆಲಿವರಿ ಆಗಿದೆ. ನಾವು ಎಲ್ಲ ನೋಡ್ಕೊಂಡ್ವಿ. ಒಂದು ಸ್ವಲ್ಪ ಹೊತ್ತಿದ್ವಿ, ಎಲ್ಲ ಮಾತಾಡಿಸ್ಕೊಂಡು ಹಣ್ಣು ಮತ್ತು ಬ್ರೆಡ್ಡು ಎಲ್ಲ ತೊಗೊಂಬಂದು ಕೊಟ್ಟು ಮಾತಾಡಿಸ್ಕೊಂಡು. ನೋಡಿ ಎಷ್ಟು ಚೆನ್ನಾಗಿದೆ ಹಾಸ್ಪಿಟ್ಲ್, ಎಷ್ಟು ನೀಟಾಗಿ ಚೆನ್ನಾಗಿದೆ. ಎಲ್ಲನ ಮುಗಿಸ್ಕೊಂಡು ಅಲ್ಲೆಲ್ಲ ನೋಡ್ಕೊಂಡು ಬಂದ್ವಿ. ಅವ್ರಿಗೆ ಊಟನೂ ತಗೊಂಡೋಗಿ ಕೊಟ್ಟು ಬಂದ್ವಿ. ಇಲ್ಲಿ ಶಾಪಿಂಗ್ ಮಾಡೋಣ ಅಂತ ಹೇಳಿ ಸೂಪರ್ ಮಾರ್ಕೆಟ್ ಇತ್ತು, ಇಲ್ಲಿಗೆ ಬಂದ್ವಿ. ಅದಕ್ಕೆ ಸ್ವಲ್ಪ ನಮ್ಮ ಮಗಳಿಗೆ ಹಿಮಾಲಯ ಕ್ರೀಮು ಮತ್ತು ಪೌಡ್ರು ಎಲ್ಲ ಬೇಕಾಗಿತ್ತು. ಸ್ವಲ್ಪ ತಗೊಂಡ್ವಿ. ಏನೇನು ಬೇಕೋ ಮನೆಗೆ ಅದನ್ನೆಲ್ಲ ತಗೊಂಡ್ವಿ. ಇನ್ನೂ ಹೊಸದೆಲ್ಲ ತಗೋಬೇಕಾಗಿತ್ತು. ಅದೆಲ್ಲ ಮನೆ ಆದಮೇಲೆ ತಗೊಳ್ಳೋಣ, ಏನೋ ಪಾತ್ರೆ ಸಾಮಾನುಗಳೆಲ್ಲ ಹೊಸ ಮನೆಗೆ ಹೋದ್ಮೇಲೆ ಹೊಸದು ಅಂತ ಹೇಳಿ ಅಲ್ಲಿ ತಗೊಂಡೆ. ಉಪ್ಪಿನಕಾಯಿ ತಗೊಂಡೆ, ಒಂದು ಉಪ್ಪಿನಕಾಯಿ ಇರಲಿ ಅಂತೇಳಿ. ನನ್ನ ಮಗಳಿಗೆ ದೊಡ್ಡವಳಿಗೆ ಮ್ಯಾಗಿ ಅಂದರೆ ಇಷ್ಟ. ಅದಕ್ಕೆ ಮ್ಯಾಗಿ ತಗೊಂಡೆ. ಇವಳಿಗೆ ಒಂದು ಐಲರನ್ನು ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಅದು ಯಾಕೋ ಚೆನ್ನಾಗಿರಲಿಲ್ಲ.
ಅದಕ್ಕೆ ನಾವು ಯಾವುದೇ ನೋಡಿದ್ರೂ ನಮ್ಮಂಥ ಬಡವರು ರೇಟ್ ನೋಡಿ ತಗೊಳ್ಳೋದು. ಅದು 300 ರೂಪಾಯಿ ಇತ್ತು. ಅದಕ್ಕೆ ಅದು ಬೇಡ ಅಂತ ಹೇಳಿ, ಯಾಕಂದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ 300 ರೂಪಾಯಿ ಅಂದರೆ ಅದೇ 1000 ರೂಪಾಯಿ ದುಡ್ಡಿದ್ದಂಗೆ. ಯಾವುದೇ ಆಗಲಿ ನಾನು ರೇಟ್ ನೋಡೇ ತಗೊಳ್ಳೋದು. ಯಾಕಂತಂದರೆ ನಮಗೆ ದುಡ್ಡಿನ ತುಂಬ ಕಷ್ಟ ಅಲ್ಲ. ಒಬ್ಬೊಬ್ರು ಇರೋಂಥವ್ರಾದರೆ ದುಡ್ಡೇನು ನೋಡೋದಿಲ್ಲ, ಫಸ್ಟು ತಗೊಂತಾರೆ, ಆಮೇಲೆ ದುಡ್ಡಿನ ನೋಡ್ಕೊಳ್ತಾರೆ. ಆದರೆ ನಾವು ಆಗಲ್ಲ, ದುಡ್ಡಿನ ಫಸ್ಟು ನೋಡಬೇಕು, ಆಮೇಲೆ ನಾವು ತಗೋಬೇಕು. ನಮ್ಮ ಬಜೆಟ್ಗೆ ಎಷ್ಟು, ನಮ್ಗೆ ಯಾವ ಥರ ಬೇಕು ಅದನ್ನು ನೋಡಿ ನಾವು ತಗೊಳ್ಳೋದು. ಯಾವುದ್ರಲ್ಲೇ ಆಗಲಿ ನಾನು ಫಸ್ಟ್ ರೇಟೇ ನೋಡೋದು. ಇವಾಗ ದುಡ್ಡಿಲ್ಲ ಅಂತಂದರೆ ಏನೂ ತೊಗೊಳೋದಕ್ಕಾಗೋದಿಲ್ಲ, ಏನು ಮಾಡೋದಕ್ಕೂ ಆಗೋದಿಲ್ಲ. ಅದಕ್ಕೆ ನಮ್ಮ ಅಂಥವ್ರು ಇಲ್ಲದೇ ಇರೋ ಅಂಥವ್ರು ಫಸ್ಟ್ ದುಡ್ಡು ಲೆಕ್ಕ ಹಾಕ್ಕೋಬೇಕು. ನಮ್ಮ ಹತ್ರ ಎಷ್ಟು ದುಡ್ಡಿದೆ, ಎಷ್ಟು ತಗೋಬೇಕು ಅಂತ. ಸುಮ್ಮನೆ ತಗೋಬಿಟ್ಟು ದುಡ್ಡಿಲ್ಲ ಅಂತ ಅಂದರೆ ಅದಕ್ಕೇ ಫಸ್ಟ್ ನಾವು ಯಾವುದೇ ತಗೊಳ್ಳಿ ರೇಟ್ ನೋಡ್ತೀವಿ, ರೇಟ್ ನೋಡೇ ತಗೊಳ್ಳೋದು. ನನ್ನ ತಂಗಿ, ಅವಳಿಗೆ ಸ್ವಲ್ಪ ಮ್ಯಾಗಿ ಬೇಕಾಗಿತ್ತು. ಅವಳು ಪಿ ಜಿಲಿದ್ದಾಳೆ. ಒಂದೊಂದು ದಿನ ಊಟ ಚೆನ್ನಾಗಿಲ್ದಾಗ ಮ್ಯಾಗಿ ಏನಾದರೂ ಮಾಡ್ಕೊಳಕ್ಕಂತ ಅವಳು 1-2 ಮ್ಯಾಗಿ ತೊಗೊಂಡ್ಳು. ನಾನು ನನ್ನ ಮಗಳಿಗೆ ಒಂದು ಹಿಪ್ಪಿ ಮ್ಯಾಗಿ ಬರುತ್ತಲ್ಲ, ಅದನ್ನು ತಗೊಂಡೆ. ನೂಡಲ್ಸ್ ಸ್ವಲ್ಪ ಏನೇನು ಬೇಕಾಗಿತ್ತು ಅದನ್ನು ನೋಡಿ ಬೇಕಾಗಿರೋದು ಅಷ್ಟೇ ತಗೊಂಡ್ವಿ. ಬೇಡದೇ ಇಲ್ಲದ್ದೇನೂ ತೊಗೊಳಕ್ಕೆ ಹೋಗಲಿಲ್ಲ. ಎಲ್ಲ ರೇಟ್ ನೋಡೇ ತಗೊಳ್ಳೋದು. ಯಾರು ಬೈಕೊಳಕ್ಕೆ ಹೋಗ್ಬಿಡ್ರಿ, ಇದೇನು ಇವರು ಎಲ್ಲ ರೇಟ್ ನೋಡೇ ತಗೊಳ್ತಾ ಇದ್ದಾರೆ ಅಂತ. ಏನು ಮಾಡಲಿ, ನಮಗೆ ಬಜೆಟ್ಟಿಗೆ ತಕ್ಕಂತೆ ನೋಡಿ ತಗೋಬೇಕಲ್ಲ. ಎಲ್ಲ ಬಿಲ್ ಹಾಕ್ಸಿದ್ದಾಯಿತು, ಮನೆಗೆ ಬಂದ್ವಿ. ಇವಳು ನನ್ನ ತಂಗಿ ಶ್ರುತಿ ಅಂತೇಳಿ, 2ನೇವಳು, ಹೇಳಿದ್ದೆ ನಿಮ್ಮ ವಿಡಿಯೋದಲ್ಲಿ. ಬೆಂಗಳೂರಲ್ಲಿ ಅಪೋಲೋ ಆಸ್ಪತ್ರೆಯಲ್ಲಿ ಇವಳು ಲ್ಯಾಬ್ಗೆ ಹೋಗ್ತಾ ಇದ್ದಾಳೆ. ಲ್ಯಾಬ್ ಟೆಕ್ನಿಷಿಯನ್ ಇವಳು. ನನಗಿನ್ನೂ ಸ್ವಲ್ಪ ವೆಯ್ಟು ಜಾಸ್ತಿನೇ ಇದ್ದಾಳೆ. ಸ್ವಲ್ಪ ಹೈಟ್ ಜಾಸ್ತಿ ಅವಳು. ಪಿ ಜಿಲಿದ್ದಾಳೆ ಬೆಂಗಳೂರಲ್ಲಿ. ಬೆಳಗ್ಗೆ 6 ಗಂಟೆಗೆ ಹೊರಡ್ತಾಳೆ. ಇಲ್ಲಿಂದನೇ ಹೋಗೋಣ ಅಂತ ಹೇಳಿ ಇಲ್ಲೇ ಉಳ್ಕೊಂಡಿದ್ದಾಳೆ ಇವತ್ತು ನಮ್ಮ ಮನೆಗೆ. ಇವಾಗೇನಾದ್ರೂ ಸ್ಪೆಷಲ್ ಅಡುಗೆ ಮಾಡಬೇಕು. ಅದಕ್ಕೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ನಿಮ್ಮ ಅಭಿಪ್ರಾಯಗಳನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಲ್ಲಿ ಮುಗಿಸ್ತಾ ಇದ್ದೀನಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.